ನಮಸ್ತೆ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್. ಜೀವನದಲ್ಲಿ ಎಲ್ಲ ಸಮಯದಲ್ಲೂ ಒಂದೇ ರೀತಿ ನಡೆಯಲು ಅದು ನಿಂತ ನೀರಲ್ಲ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಏರಿಳಿತಗಳು ಸರ್ವೇ ಸಾಮಾನ್ಯ. ಕೆಲವು ಒಂದು ಸಾರಿ ಇಳಿತಗಳು ಶುರುವಾದರೆ ಅದು ನಮಗೆ ಯಾದ ಇಳಿತವನ್ನು ತಂದು ಬಿಡುತ್ತದೆ. ನಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ಇನ್ನು ಕೆಲವೊಮ್ಮೆ ನಮ್ಮ ಯಶಸ್ಸನ್ನು ಹಾಗೂ ಸಂತೋಷವನ್ನು ನೋಡಿ ಅಸೂಯೆ ಪಡುವವರು, ಇನ್ನು ಕೆಲವರು ಶಾಪವನ್ನು ಹಾಕುತ್ತಾರೆ. ಅದು ನಮ್ಮ ಜೀವನದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇಂತಹ ಕೆಟ್ಟ ಪ್ರಭಾವವನ್ನು ತೆಗೆದುಹಾಕಲು ಈ ಕೆಲಸಗಳನ್ನು ಮಾಡಿ. ಅದು ಏನೆಂದರೆ, ನೀರಿನಲ್ಲಿ ಉಪ್ಪು ಬೆರೆಸಿ ಸ್ನಾನ ಮಾಡಬೇಕು. ಇದು ನಮ್ಮ ದೇಹದಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹಾಗೂ ದುಷ್ಟಶಕ್ತಿಯ ಪ್ರಭಾವವನ್ನು ತೆಗೆದುಹಾಕುತ್ತದೆ. ಹಾಗೂ ನಿಮ್ಮ ಮನೆಯ ಪ್ರತಿ ಮೂಲೆಯಲ್ಲೂ ಉಪ್ಪು ಬೆರೆಸಿದ ನೀರಿನಿಂದ ನೆಲವನ್ನು ಒರೆಸಬೇಕು. ಇನ್ನು ನಿಮ್ಮ ಎಡಭುಜದ ಹಿಂದೆ ಉಪ್ಪನ್ನು ಎಸೆದರೆ ನಿಮ್ಮನ್ನು ಆವರಿಸಿದ ಯಾವುದೇ ದುಷ್ಟಶಕ್ತಿಯು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ನೀರಿನಲ್ಲಿ ಕೆಲವೊಂದು ಹೂವಿನ ದಳಗಳನ್ನು ಹಾಕಿ ಮತ್ತು ಸುಮಾರು ಅರ್ಧ ಗಂಟೆಯ ನಂತರ ಆ ನೀರಿನಿಂದ ಸ್ನಾನ ಮಾಡಿ. ಇನ್ನು ಇದನ್ನು ಸೂರ್ಯನ ಬೆಳಕಿನಲ್ಲಿ ಹೂವಿನ ದಳದ ನೀರನ್ನು ಇಟ್ಟು ಕೂಡ ಸ್ನಾನ ಮಾಡಬಹುದು. ಆದರೆ ನೀವು ಇದಕ್ಕೆ ಬಿಳಿ ಬಣ್ಣದ ಹೂವನ್ನು ತೆಗೆದುಕೊಂಡು ಬಳಸಬಾರದು. ಹಾಗೂ ಧೂಪವನ್ನು ಬಳಸುವಾಗ ನೀವು ಶ್ರೀಗಂಧ ಅಥವಾ ಮಲ್ಲಿಗೆಯಂತಹ ಪರಿಮಳಯುಕ್ತ ಧೂಪವನ್ನು ಬಳಸಬೇಕು. ನಿಮ್ಮ ಮನೆಯ ಮೂಲೆಯಲ್ಲಿ ತೋರಿಸಿ. ಧೂಪವನ್ನು ಬೆಳಗಿಸುವಾಗ ನಿಮಗೆ ಅದೃಷ್ಟವನ್ನು ತರಲು ಬೆಸ ಸಂಖ್ಯೆಯ ಧೂಪದ ಕಡ್ಡಿಗಳನ್ನು ಮಾತ್ರ ಉಪಯೋಗಿಸಬೇಕು. ಇನ್ನು ಗೋಲ್ಡನ್ ಫಿಶ್ ಅನ್ನು ಅದೃಷ್ಟ, ಸಂಪತ್ತು, ಸಮೃದ್ಧಿ, ಬುದ್ಧಿವಂತಿಕೆ ಮತ್ತು ಬೆಳವಣಿಗೆಯ ಜೀವಿ ಎಂದು ಹೇಳುತ್ತಾರೆ. ನೀವು ಅದೃಷ್ಟಕ್ಕಾಗಿ ಗೋಲ್ಡನ್ ಫಿಶ್ ಅನ್ನು ಮನೆಯಲ್ಲಿ ಇಡಲು ಬಯಸಿದರೆ 8 ಮೀನುಗಳನ್ನು ಹಾಗೂ ಅವುಗಳೊಂದಿಗೆ ಒಂದು ಕಪ್ಪು ಬಣ್ಣದ ಗೋಲ್ಡನ್ ಫಿಶ್ ಅನ್ನು ಇಡಬೇಕು. ಯಾವುದೇ ದುಷ್ಟಶಕ್ತಿಗಾದರೂ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಈ ಸುಂದರವಾದ ಮೀನುಗಳು ನಿಮ್ಮ ಮೇಲೆ ಹಾಗೂ ನಿಮಗೆ ಅದೃಷ್ಟವನ್ನು ತರಲು ಸಹಾಯ ಮಾಡುತ್ತದೆ. ಇನ್ನು 7 ಸಂಖ್ಯೆಯನ್ನು ಅದೃಷ್ಟ ಸಂಖ್ಯೆಯಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಧರ್ಮಗ್ರಂಥಿಯಲ್ಲಿ 7 ಸಂಖ್ಯೆಯನ್ನು ಪುನರಾವರ್ತಿತವಾಗಿ ಬಳಸಲಾಗಿದೆ. ಇದರಿಂದ ಈ ಸಂಖ್ಯೆ ನಿಮಗೆ ಅದೃಷ್ಟ, ಸಮೃದ್ಧಿಯನ್ನು ತರುತ್ತದೆ. ಸಕಾರಾತ್ಮಕ ಮನೋಭಾವವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನಕಾರಾತ್ಮವನ್ನು ತೆಗೆದುಹಾಕುತ್ತದೆ. ಇದರಿಂದ ನೀವು ಉಪ್ಪಿನ ನೀರಿನಿಂದ ಸ್ನಾನ ಮಾಡುವುದು ನಿಮ್ಮಲ್ಲಿರುವ ಕೆಟ್ಟ ಶಕ್ತಿಯು ದೂರವಾಗುತ್ತದೆ.